ಅಲ್ಲ ಸರ್, ಈಗ ಕೆಲವೊಂದು ಸಂದರ್ಭ ಈಗ ಅವಾಗಲೇ ನಾವು ಮಾತಾಡೋಕೆ ನೋಡಿದವು ಸುಮಾರು ಉದ್ಯೋಗಗಳನ್ನೇ ಸೃಷ್ಟಿ ಮಾಡ್ಕೊಂಡವ್ರು ಇವತ್ತು. ಅಂದರೆ ನೀವು ಸಾಮಾಜಿಕ ಜಾಲತಾಣನ ಕೆಲವ್ರು ಇನ್ನೂ ನೋಡಿ ಅದರಿಂದ ಏನೋ ಬರೀ ಟೈಮ್ ಪಾಸ್ ಮಾಡೋದ್ರಲ್ಲಿ ಕೆಲವ್ರು ಬಳಸ್ಕೊತಾ ಇದ್ದಾರೆ, ಕೆಲವ್ರು ಅದನ್ನೇ ಜಾಬಾಗಿ ಕ್ರಿಯೇಟ್ ಮಾಡ್ಕೊತಾರೆ ಉದ್ಯೋಗ. ಯಾಕಂದ್ರೆ ಈಗ ಅಪ್ಗ್ರೇಡ್ ಆಯ್ತಾ ಇದೀವಿ ಸರ್ ನಾವು. ಹೌದು, ನಾನು ಮಾತಾಡ್ತಾವನೆ ಅಂತಂದ್ರೆ ನಾನು 20 ವರ್ಷದಿಂದ ಯಾಕೆ ಇರಲಿಲ್ಲ ನನಗೆ, ಇವಾಗ ಆಯ್ತಾ ಬಳಸ್ಕೊತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಇದನ್ನೇ ಉದ್ಯೋಗ ಬಳಸ್ಕೊಬೋದಲ್ವಾ? ಅಂದರೆ ಒಳ್ಳೆ ವೇನಲ್ಲಿ ಆ ಕ್ರಿಯೇಟಿವಿಟಿ ಭಾಳ ಇಂಪಾರ್ಟೆಂಟು. ಕೆಲವ್ರು ಅಂತಾರೆ ಎಲ್ಲ ಮುಗಿದೋಗೈತೆ, ಕತೆ ಮುಗಿದೋಗೈತೆ. ಇಲ್ಲ ಸರ್, ನಾನು ಅಂತೀನಿ ಸೃಷ್ಟಿನಲ್ಲಿ ನನ್ನ ಥರದವ್ರು ನಿಮ್ಮ ಥರದವ್ರು ಇಲ್ವೇ ಇಲ್ಲ. ಇಡೀ ಜಗತ್ತಿನಾದ್ಯಂತ ಹೆಚ್ಚು ಕಡಿಮೆ 400-500 ಕೋಟಿ ಜನ ಇದ್ದೇವೆ ನಾವು. ನಂದಾಜು ಒಂದು 500 ಕೋಟಿ ಜನ ಸತ್ತೋಗಿದ್ದಾರೆ, ಹೆಚ್ಚು ಕಡಿಮೆ 1000 ಕೋಟಿ ಜನ ಅದು ಅಂದ್ಕೊಳ್ಳಿ, ಒಂದು ಉದಾಹರಣೆ. ಆದರೆ ಇಲ್ಲಿವರೆಗೂ ಅವ್ರಂಗೆ ಇವ್ರಂಗೆ ಒಂದೇ ಥರ ಇರೋರು ಇಲ್ವೇ ಇಲ್ವಲ್ಲ ಸರ್, ಒಂದಾರು ವ್ಯತ್ಯಾಸ ಐತೆ. ಅಂದರೆ ಪ್ರಕೃತಿನೇ ನಮ್ಮ ಸೃಷ್ಟಿನ ಒಂಥರ ಅಲ್ಲ ಒಂಥರ ಚೇಂಜಸ್ ಮಾಡ್ತಿರ್ಬೇಕಾದ್ರೆ ಇನ್ನು ಈ ಕಂಟೆಂಟ್ಗಳು, ನಮ್ಮ ವಿಚಾರಗಳು, ನಮ್ಮ ಆಲೋಚನೆಗಳಿಗೂ ವಿಭಿನ್ನತೆ ಇದ್ದೇ ಅದೇ, ಯೋಚನೆ ಮಾಡಬೇಕು. ಇದ್ರ ಜೊತೆಗೆ ಕೊರೋನಾದಲ್ಲಿ ನೀವು ಕೂಡ ಸತ್ತು ಬದುಕಿರಿ ಅಂತ ಕೇಳ್ಬೋದು. ಯಾಕಂತ ಹೇಳಿದ್ರೆ ಆ ಕೊರೋನಾ ಅನ್ನುವಂಥದ್ದು ಈಗಲೂ ಕೂಡ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಕೆಲವರಿಗೆ ಕೊರೋನಾ ಎಷ್ಟು ಭಯ ಪಡಿಸುತ್ತೆ, ಕೆಲವರಿಗೆ ಕೊರೋನಾ ಅನ್ನುವಂಥದ್ದು ಅಷ್ಟೇ ಜೀವನ ಕೊಡುತ್ತೆ. ಯಾಕಂತ ಹೇಳಿದ್ರೆ ಈ ಮೊಬೈಲನ್ನು ಹಿಂಗೂ ಬಳಸ್ಕೋಬಹುದು. ಯಾಕಂದ್ರೆ ಮನೇಲಿ ಕೂತ್ಕೊಂಡು ಏನು ಮಾಡ್ಲಿಕ್ಕೆ ಸಾಧ್ಯ, ಏನಾದ್ರೂ ಒಂದು ಮಾಡೋಣ ಅಂತೇಳಿ ಶುರು ಮಾಡಿದ್ದು ನೀವು ಕೂಡ. ಸೊ ಅದೆಲ್ಲ ಒಂದು ಒಳ್ಳೆ ನೆನೆಸ್ಕೊಬೇಕು ಸರ್. ನಾವು ಕೊರೋನಾ ಇಲ್ಲಿ ಕರ್ಕೊಂಡ್ಬಂದು ಕೂರಿಸ್ತು ಇಲ್ಲಿವರೆಗೂ ಉದಾಹರಣೆಗೆ. ಜೊತೆ ಕೊರೋನಾ ಅವತ್ತು 2ನೇ ಅಲೆನಲ್ಲಿ ಸೀರಿಯಸ್ ಆಗಿ ICU ಇರಿಸಿತ್ತು. ಸೊ ನೆಗೆಟಿವ್ ಇರ್ತದೆ, ಪಾಸಿಟಿವ್ ಇರ್ತದೆ. ಪಾಸಿಟಿವ್ ಸೊ ಎದುರಿಸಿದ್ರೆ ಎದುರುತ್ತೆ ಅನ್ನೋದನ್ನ ತೋರಿಸ್ಕೊಟ್ರಿ. ಇದ್ರ ಜೊತೆಗೆ ನೀವು ಕೂಡ ಒಬ್ಬೊಬ್ಬರೇ ಹೊಲದಲ್ಲಿ ವಿಡಿಯೋ ಮಾಡ್ತಾ ಇದ್ರಿ. ಸೊ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ನಾನೇ ಕ್ಯಾಮ್ರಾ ಅನ್ಕೊಳ್ಳಿ, ಒಂದು ಯಾವ್ದಾದ್ರು ಅಭಿನಯ ಮಾಡಿ ನೋಡುವ. ನಾಟಕದ ಯಾರು ಇಲ್ಲ ಇಲ್ಲಿ, ನೀವೊಬ್ಬರೇ ಇರೋದು. ನಾಟಕದೊಂದು ಮಾಡ್ಲಾ? ಯಾವ್ದಾದ್ರು ಮಾಡಿ. ಸಾಮಾನ್ಯವಾಗಿ ಈಗ ನಾವು ಒಂದು ಹೇಳ್ತಿದ್ದೆ, ಈಗ ಒಬ್ರು ನಾಟಕ ಹೆಂಗಸರು ಗಂಡನ ನಾಟಕ ಮಾಡಕ್ ಒಪ್ಪಲ್ಲ. ಓಕೆ, ಕ್ಯಾಮ್ರಾ ಆಯ್ತಾಯ್ತಾ? ಹೇಳಿ. ಗಂಡನ ನಾಟಕಕ್ಕೆ ಸೇರ್ಕೊಳಕ್ ಒಪ್ಪಲ್ಲ. ಈಗ ನಾನು ಹೇಳ್ತೀನಿ, ತಗೊಳ್ಳಿ ಏನಾರು ನಾಟಕ ಮಾಡ್ತೀನಿ ಕಣ, ಇಷ್ಟೆಲ್ಲ ಮಾಡ್ತಾನೆ ನಾಟಕ ಮಾಡ್ತೀನಿ ಅಂದ್ರೆ ನನ್ನ ಮಕ್ಕಳು ಇವ್ರು ಏನಂತಾರೆ ಅಂದ್ರೆ ಋಷಿ ಸನ್ಯಾಸಿ ಈ ಥರ ಪಾತ್ರ ಮಾಡಪ್ಪ, ಹೀರೋಯಿನ್ ಇರೋ ಪಾತ್ರ ಮಾಡಕ್ ಬಿಡಲ್ಲ ಇವರು, ಕೃಷ್ಣ ಈ ಥರದವ್ ಮಾಡಕ್ ಬಿಡಲ್ಲ, ಹಟ್ಲಾಡ್ರದೇ ಸಾಕು ಅಂತ. ಅಂದ್ರೆ ಪೌರಾಣಿಕ ನಾಟಕ ಬೇಡ, ಸಾಮಾಜಿಕ ನಾಟಕ. ಪೌರಾಣಿಕನೇ ಮಾಡು. ಋಷಿ ಸನ್ಯಾಸಿ ಹೀರೋಯಿನ್ ಇರಲ್ವಲ್ಲ ಸರ್, ಸನ್ಯಾಸಿಗಳಲ್ವಾ, ಹೀರೋಯಿನ್ ಇರೋ ಬೇಡ ಅನ್ಬಿಡ್ತಾರೆ. ಹಿಂಗೆ ನಮ್ಮ ಫ್ರೆಂಡ್ ಒಬ್ಬ ವೆಂಕಟೇಶ್ ಅನ್ನೋ ನಾಟಕ ಸೇರ್ಕೊಂಡ್ಬಿಟ್ನ. ಓಕೆ, ನಾಟಕ ಸೇರ್ಕೊಂಡು ಈ ಮಾತನ್ನ ಅಂದ್ರೆ ಈಗ ಹೇಳ್ತಾ ಇರೋದು ಒಂದು ವಿಡಿಯೋ ಮಾಡಿದ್ದನ್ನ ನಾನು ಸಾಕಷ್ಟು ವೇದಿಕೆಯಲ್ಲಿ ಹೇಳಿದ್ದೀನಿ. ಸಾಕಷ್ಟು ವಿದ್ಯಾರ್ಥಿಗಳಿಂದ ಹಿಡಿದು ದೊಡ್ಡವ್ರನ್ನು ನಗದು ಉಳ್ಳಾಡಿಸ್ಬಿಟ್ಟಿದ್ದೀವಿ. ಯಾಕಂದ್ರೆ ಆ ಕಂಟೆಂಟ್ ಅಷ್ಟು ಚೆನ್ನಾಗೈತೆ, ನಂಗೆ ಭಾಳ ಇಷ್ಟವಾದದ್ದು ಮತ್ತೆ ಜಾಸ್ತಿ ಹೆಸರು ತಂದು ಕೊಟ್ಟದ್ದು ಇದು ಈ ನಾಟಕದ ದೃಶ್ಯದ್ದು. ನಿಂತ್ಕೊಂಡು ಮಾತಾಡ್ಬಿಡ್ಲಾ? ಹೇಳಿ. ನಿಂತ್ಕೊಂಡ್ರೆ ಚೆನ್ನಾಗಿ ಇಲ್ಲಿ ಕೂತ್ಕೊಂಡು ಹೇಳ್ಬೋದಾ? ಸರಿ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ವೆಂಕಟೇಶ್ ಅಂತ ಒಂದ್ಸಲ ನಾಟಕ ಸೇರ್ಕೊಂಡ್ಬಿಟ್ನ. ನಾಟಕ ಸೇರ್ಕೊಂಡು ಕೃಷ್ಣನ್ ಪಾತ್ರ ಊರ್ಲಿ ಎಲ್ಲ ಒಪ್ಕೊ ಕೊಟ್ಬಿಟ್ನ. ಊರ್ಲಿ ಒಪ್ಕೊ ಕೊಟ್ಬಿಟ್ಮೇಲೆ ಇನ್ನು ಅಟ್ಟು ಬಂದು ಹೇಳ್ಬೇಕಲ್ಲ, ಅಟ್ಲು ಬಂದು ಹೇಳದ್ನ ನಾಟಕ ಸೇರ್ಕೊಂಡಿನಿ ಅಂತ. ಹೇಳ್ತಿ ಯಾವ ಪಾತ್ರ ಮಾಡ್ತಿದ್ಯಪ್ಪ? ಕೃಷ್ಣ. ನೀ ಈಗ ಊರ್ಲಿ ಆಡ್ರದೇ ಸಾಕಾಗದ, ಇನ್ಯಾವ ಕೃಷ್ಣನ್ ಪಾತ್ರ ಮಾಡಿದೆ? ಏನು ಬೇಡ, ನೀ ಬಾಯಿ ಮುಚ್ಕೊಂಡು ಸುಮ್ಮನೆ ಅಟ್ಲಿರಪ್ಪ ನೀನು, ಬೇಡ ಅಂತ. ಇನ್ನು ಊರ್ಲಿ ಮಾತು ಕೊಟ್ಬಿಟ್ಟಾನ ಎಲ್ಲ ಫ್ರೆಂಡ್ಗಳ ಮುಂದೆ. ಇನ್ ಮಾಡ್ಲಿಲ್ಲ ಅಂದ್ರೆ ಹೆಂಗಟೇಶ ಬಿಡಿಯದ ಎಡ್ತಿಗೆ ಅದಕ್ಕ ಮಾಡ್ಲಿಲ್ಲ ಕಣ ಅಂತ ಆಡ್ಕೊಂಡು ನಗ್ತಾರಲ್ಲ, ಅದಕ್ಕೇನ್ ಮಾಡ್ದ, ಆಡ್ಬಿಡೋ ಆಮೇಲೆ ಬಂದ್ರೆ ಏನ್ ಮಾಡ್ದಳು ಅಂದ್ಬಿಟ್ಟು ಹೋಗಿ ನಾಟಕ ಸೇರ್ಕಂದ. ನಾಟಕ ಆಡುಬಿಟ್ನ. ನಾಟಕ ಏನ್ ಐಭೋಗ ಫೈನಾಗ ಆಡ್ಬಿಟ್ನ. ಊರಾದ ಊರ್ ಜನ ಎಲ್ಲ ಪಟಾಕಿ ವಾಡ್ದ, ಆರ ತೂರ ಯಾಕತ್ತಾಗ ಅನ್ನಿಸ್ಬಿಟ್ಟು ಮನಕ್ಕೆ ಕರ್ಕೊಂಡ್ಬಂದು ಬಿಟ್ರು. ಜನ ಮಾಡೋದೇ ಹೆಂಗತ್ತಾನೆ, ಕುಂಡಿಸ್ಬಿಡ್ತಾರ. ಫಸ್ಟು ಬಂದ್ರು, ಬರ ಗಂಟೆ ಏನು ಎಡ್ತಿ ಮೊದ್ಲೇ ಬೇಡ ಅಂದಿದ್ದ, ಆಡ್ಬಿಟ್ಟಿದ್ನ. ಅವಳು ಬೆಳಗಾನ ನೋಡ್ಬಿಟ್ಟಳ, ನಿದ್ದೆ ಮಾಡ್ದೆ, ಕಾಯ್ಕ ಕೂತಳ. ಬಂದ ಮನುಬಿಟ್ಟಳ, ಎದ್ಬಮ್ಮಿ ಎದ್ಬಂದು ಇಟ್ಟಿಕುಬಾ, ಎದ್ದೊಳ್ತಿಲ್ಲ, ಎದ್ಬಮ್ಮಿ ಎದ್ಬಂದು ಇಟ್ಟಿಕುಬಾ, ನಿನ್ನ ಕರಿತಿರೋದು ನಾನು. ಅಲ್ಲ ಮಾಡದ್ದೊಂದು ಪಾತ್ರಪ್ಪ, ಆಡದ್ದೊಂದು ನಾಟಕ, ನಾ ಏನೋ ಅವಳು ಕಾರ್ಕೊಂಡ್ ಹೊಂಟದ್ನ ಅಂತ ಅಂದ್ಬಿಟ್ಟು ಅಲ್ಲಿಗಂಟು ಸುಮ್ಮನೆ ನಮ್ಮ ಹೆಂಗಸ್ರಂಗೆ ಅಲ್ಲಿಗಂಟು ಸುಮ್ಮನೆ ಇರ್ತಾರ. ಹಿಂಗ್ ಕಾರ್ಕೊಂಡ್ ಹೊಂಟಂದ್ ಇನ್ನೊಬ್ಬಳು ವಿಚಾರಕ್ಕೆ ಬಂದ ಕೋಪ ಪಟೀರ್ ಎದ್ಬಿಟ್ಟು ಹಾಕಪ್ಪ ಮನೆಗಿತ್ತು. ಏನಪ್ಪ ಕರ್ಕಂದು ಹೊಂಟೈತಿ, ಹೋಗು ಅಲ್ಲಿಗೆ ಹೋಗಿರೋಗು, ಇಲ್ಲಿಗೆ ಎತ್ತಿಗೆ ಬಂದ ಅಟ್ಗ ನಿನ್ಗ ನಾನು ಇಟ್ನ ಒಂದ್ಸಿ ಆಡಿಸಿ ನಿನ್ಗ ಮುದ್ದ ಕಟ್ಟಿ ಕೊಟ್ಟನು, ತುಪ್ಪ ಬೇರೆ ಬಿಟ್ಟು ಕೊಟ್ಟನು, ಚಂದ ಉಂಡ್ಕೊಂಡು ನೀನು ಗಡಮ್ನಾಗ ತಿರ್ಗಡೆ. ನಿನ್ನ ಬೇಡ ಬೇಡ ನಾಟಕ ಸೇರ್ಕೋಬೇಡ ಅಂದ್ರ ಗಳಿಗೂ ಹೋಗಿ ಸೇರ್ಕೊಂಡು ಅದಲ್ದೆ ಅವ ಬೇಡ ಬೇಡ ಅಂತ ತಗೋಯ್ತಾಳ. ಮೂಲಾಟಿ ಮಲ್ಲೇಶ್ ಆಡದ್ನ, ಗಿರೀಶ್ ಆಡದ್ನ, ಅಷ್ಟೇ ಇಲ್ಲ. ಯಾಕ ನಮ್ಮ ಪ್ರವೀಣ್ ಆಡದ್ನ. ನಾಟಕಕ್ಕೆ ಎಷ್ಟು ಬೇಕು, ಪಾತ್ರಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿದ್ರಲ್ಲ. ನಿನಗೇನು ಬಂದಿತ್ತು ಮೊಲ್ಲಾಗ್ರ, ನಿನಗೇನು ಬಂದಿತ್ತು ಭ್ರಾಂತು, ಅದ್ರ ಮಧ್ಯದಲ್ಲಿ ಬೇರೆ ಯಾವ್ದು ಆಡೋದು. ನಾಟ್ಯ ಕಲಾ ಚತುರೇ
ನಾಟ್ಯಕಲಾ ಚತುರೇ ದೇವಿ ಯದುಪತಿ ಸೌಭಾಗ್ಯ ದಾ ಪ್ರಿಯಗಾಮಿನಿ ನಾಟ್ಯಕಲಾ ಚತುರೇ ಆನಂದದಾಯನಿ ಸರಸ ಸುಲೋಚನೆ ಕಾಮನರಗಿಣಿ ಹಾಡುತ್ತ ಬಾರೆ ನನ್ನೊಳು ನೀನಾಗಿ ನಿನ್ನೊಳು ನಾನಾಗಿ ನನ್ನೊಳು ನೀನಾಗಿ ನಿನ್ನೊಳು ನಾನಾಗಿ ಭಾವಗೀತೆಯ ಹಾಡುವ ಬಾರೆ ನಾಟ್ಯಕಲಾ ಚತುರೇ ಅವ ಚತುರಿ ಹಾ ನಾ ಏನ್ ತಿರ್ಬೋಕ್ಯಾಗಾರ ಅಲ್ಲ ನಾ ಏನ್ ತಿರ್ಬೋಕ್ಯಾ ಹಾ ಅವಳ ನೀನು ಗಳಿಗೂ ಕರ್ಕೊಂಡು ಅಲ್ಲ ಮದುವಾಗ 14 ವರ್ಷ ಆಯ್ತಲ್ಲ ಒಂದಿನ ನನ್ನ ಕರ್ಕೊಂಡು ನಾಟ್ಯ ಕಲಾ ಚತುರಿ ಅಂತ ಆಡ್ಬಿಡೆ ತಿರುಗಿಸ್ಬಿಡೆ ಗಿರಿಗಿರ್ನ ಹ ಅವಳ ಗಳಿಗೂ ಪ್ರಿಯಕಾಂತ ಒಂದಿನ ಕರೆಯ ನನ್ನ ನಿನ್ಗ ನೀರು ಕೊಡವ ನಾನು ನಿನಗೆ ಇಟ್ಟಿಕ್ಕವ ನಾನು ನಿನ್ ಬಟ್ಟ ಒಗ್ಯವ ನಾನು ನಿನಗ್ ಬೇಕು ಬೇಡ ಎಲ್ಲನೂ ನೋಡವ ನಾನು ನೆನಮನ್ ಬಂದವಳು ಹಿಡ್ಕೊಂಡು ಪ್ರಿಯಕಾಂತ ಅದಲ್ಲಿ ಬೇರೆ ಹೋ ನಲಿದಾಡುವ ಬಾ ಕುಣಿದಾಡುವ ಒಯ್ಯಾರಾಡಿ ಬಂತು ಆನಂದ ಹೋ ಲತೆಯಲ್ಲಿ ಸುಮವಾಗಿ ನಲಿದಾಡುವ ಶೃಂಗಾರ ಮದವೇರಿ ಕುಣಿದಾಡುವ ನೀನೋಳು ನಾಗರವ ಕ್ಯಾರವ ಬೇಲಿಯೊಳಗೆ ಸೇರ್ಕ ಆಡಿರಿ ಆನಂದವ ನಿನಗ ಮಾನ ಮರ್ಯಾದೆ ಒಂದು ಇಲ್ಲ ಇನ್ನೂ ಇಷ್ಟೆಲ್ಲ ಆದ್ಮೇಲೆ ಈ ಅಟ್ಲಿ ನಾ ಅರ್ಗಿ ಸೈರಲ್ಲ ನನ್ನ ಐಕ ಮಕ್ಳು ಕರ್ಕೊಂಡು ನಮ್ಮ ಅಪ್ಪನ ಮನೆ ಹೋಯ್ತೀನಿ ಅನ್ನೋದು ಒಂದು ದೃಶ್ಯ ಮಾಡಿದ್ದೆ ಅದು ತುಂಬಾ ಚೆನ್ನಾಗಿ ಅವತ್ತು ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಸಾಮಾನ್ಯವಾಗಿ ನಡೀತದೆ ನಾಟಕ ಆಡಕ್ಕೆ ಹೆಂಗಸರು ಅಷ್ಟು ಸುಲಭ ಒಪ್ಪಲ್ಲ ಇವ್ರು ಹಂಗೂ ಆಡ್ಬಿಡ್ತಾರೆ ಕೆಲವ್ರು ಒಪ್ಕೋತಾರೆ ಪಾಪ ಆಡ್ಬಿಟ್ಟಾಗ ಇಂಥ ಒಂದು ಸಂದರ್ಭ ಒಂದು ತಮಾಷೆಗೆ ಅಂತ ಮಾಡಿದ್ದೆ ಅದು ಅವತ್ತಿನ ಕಾಲದಲ್ಲಿ ಬಹಳ ಚೆನ್ನಾಗಿ ವೈರಲ್ ಆಗಿತ್ತು ನಿಜಕ್ಕೂ ಖುಷಿ ಆಗುತ್ತೆ ಮೇಡಮ್. ನೀವು ಆ ಥರದ್ದು ಒಬ್ಬೊಬ್ರು ಯಾವತ್ತು ವಿಡಿಯೋ ಮಾಡಿಲ್ವಾ? ಇಲ್ಲ ಸರ್ ಇರ್ಲೇಬೇಕು. ಸರ್ದು ನಿಮ್ದು ಜುಗಲ್ಬಂದಿ ನೋಡಿದೆ ಮಜಾ ಸ್ಕ್ರೀನಲ್ಲಿ. ಸೊ ಇಬ್ರದ್ದು ಸೇರಿ ಮತ್ತೊಂದು ಯಾವ್ದಾದ್ರು ವಿಡಿಯೋ ಮಾಡಿ ಹೇಳೋದಾದ್ರೆ ಯಾವ್ದು ಹೇಳ್ಬೋದು? ಜೋರಾಗಿ ಹೇಳಿ. ಯಾರು ಇಲ್ಲದರ ಅಂತ. ನಾನು ಕಾಲೇಜ್ಗೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಯಾಕವ? ಯಾಕಂದ್ರೆ ನನಗೆ ಇಷ್ಟ ಇಲ್ಲ ನಾವು ಓದಕ್ಕ. ಹಂಗ ಅನ್ಬೇಡಕವ. ನೋಡು ನಮ್ಮ ಪರಿಸ್ಥಿತಿನ ನಾವು ಓದ್ದೆ ತಪ್ಪ ಕಾಳಗಿಳ ಕಿತ್ಕೊಂಡು ಕಷ್ಟಪಡ್ತಾವೆ. ನಮ್ಮ ಕಷ್ಟ ನಿನ್ಗೆ ಬರೋದು ಬೇಡಕವ. ಕಷ್ಟಪಟ್ಟೆ ಮಾತೆತ್ತರನ್ನ ಕಷ್ಟಪಡ್ತೀನಿ ಅಂತ ನೀನವ ಕಷ್ಟಪಡ್ತಿರೋದು ಚೆನ್ನಾಗೇ ಇದೆ ಅಲ್ಲ. ನಾಳೆಯಿಂದ ನಾನು ಕಳಕೀಳಕ್ ಬರ್ತೀನಿ, ಕರ್ಕೊಂಡಿ ನಾನು. ಬ್ಯಾಡಕವ, ನನ್ನ ಮಾತು ಕೇಳು ಕುಸು. ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿರು ಕುಸು. ನಾನು ಹೋಗಲ್ಲ, ನಾವು ಓದೋದು ಇಲ್ಲ ಏನೂ ಇಲ್ಲ. ಸರಿ, ನಿನ್ನ ನಡೆ ಬರ. ನಾ ಏನು ಮಾಡಕ್ಕದ್ದು? ಆಯ್ತು ಬಾ. ಇದೇನೋ ಈ ಪಾಟಿ